ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ತೋರಿಸ್ತಕ್ಕಂಥ ಪ್ರಾಪರ್ಟಿ ಕಂಪ್ಲೀಟ್ ಇಂಡಿಪೆಂಡೆಂಟ್ ಮನೆ 21/45 ಸೈಟ್ ಮೆಜರ್ಮೆಂಟು, ವೆಸ್ಟ್ ಫೇಸ್ ಸೈಟ್. ಆ್ಯಕ್ಚುಲಿ ಟೋಟಲ್ 945 ಅಡಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ಬಿಲ್ಡಿಂಗು. ಟೋಟಲ್ ನಿಮಗೆ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ. ಲೊಕೇಶನ್ ಬಂದು ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ನಿಯರ್ ಬೈ ಅಂತ ಹೇಳ್ಬೋದು. ಸೊ ನೀವೇನಾದರೂ ಚಿಕ್ಕಬಾಣಾವರ ಸೈಡ್ ಮನೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪಟ್ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ, ತಟ್ ಅಂತ ನನ್ನ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಬರೀ ನನಗೆ ಎಲಿವೇಷನ್ ಕಂಪ್ಲೀಟ್ ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ MS ಗೇಟನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಂಡ್ ಒಳಗಡೆ ಇಲ್ಲಿ ಒಂದಷ್ಟು ಕಾರ್ನರ್ ಸೈಟ್ ಆ್ಯಕ್ಚುಲಿ ಇದು. ಸೊ ಒಂದಷ್ಟು ನಿಮಗೆ ಗಾರ್ಡನ್ ಏರಿಯಾ ಮಾಡಿದ್ದಾರೆ. ಸೊ ನೋಡಿ 30 ಫೀಟ್ ರೋಡ್ ಇದೆ ಆಲ್ಮೋಸ್ಟ್ ನಿಮಗೆ. ಸೊ MS ಗೇಟನ್ನು ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ನೀಟಾಗಿ CNC ಕಟ್ಟಿಂಗಲ್ಲಿ MS ಗೇಟನ್ನು ಡಿಸೈನ್ ಮಾಡಿದ್ದಾರೆ. ತುಂಬ ಪ್ರೊಫೆಷ್ನಲ್ ವರ್ಕ್ ಅಂತ ಹೇಳ್ಬೋದು, ತುಂಬ ಪ್ರೊಫೆಷ್ನಲ್ ಬಿಲ್ಡರ್ ಅಂತ ಕೊಡ್ಬೋದು ಈ ಬಿಲ್ಡಿಂಗನ್ನು ಕಟ್ಟಿರೋದು. ಸೊ ಕಂಪ್ಲೀಟ್ ನಿಮಗೆ ಬನ್ನಿ, ನಾನು ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಈ ಪಾರ್ಕಿಂಗ್ ಸ್ಪೇಸ್ ಹೇಗಿದೆ, ಒಳಗಡೆ ಮನೆ ಹೇಗಿದೆ, ಎಲ್ಲವನ್ನು ಕಂಪ್ಲೀಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ. ಸೊ ಎಸ್, ದಿಸ್ ಇಸ್ ಪಾರ್ಕಿಂಗ್ ಏರಿಯಾ. ಆಲ್ಮೋಸ್ಟ್ ನಿಮಗೆ ಒಂದು ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಬೋದು, ಒಂದಷ್ಟು 2 ಜನ ಕೂಡ ಪಾರ್ಕ್ ಮಾಡ್ಬೋದು. ಟೋಟಲ್ ನಿಮಗೆ 4 ಮನೆಗಳಿದೆ ಈ ಬಿಲ್ಡಿಂಗಲ್ಲಿ. ಸೊ ಎಲ್ಲವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸಾಕಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ ನಿಮಗೆ. ಸೊ ಸ್ಟೇರ್ ಕೇಸ್ ಕೆಳಗಡೆ ಒಂದಷ್ಟು ಜಾಗ ಕೂಡ ಇದೆ. ಸೊ ವೆಸ್ಟ್ ಫೇಸ್ ಸೈಟ್ ಅಂತ ಹೇಳ್ಬೋದು, ಎಲ್ಲರೂ ನಾರ್ತ್ ವೆಸ್ಟ್ ಡೋರ್ ಅಂತ ಹೇಳ್ಬೋದು ನಿಮಗೆ. ಸೊ ಹಾಗಾಗಿ ತುಂಬ ವಾಸ್ತು ಪ್ರಕಾರ ಕಟ್ಟಿದ್ದಾರೆ ಆ್ಯಂಡ್ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ. ಸೊ ಗ್ರೌಂಡ್ ಫ್ಲೋರ್ ನಿಮಗೆ 1 BHK ಮನೆ ಮಾಡಿದ್ದಾರೆ. ಸೊ ಬನ್ನಿ ಅದು ಹೇಗಿದೆ ಅಂತ ನೋಡ್ಕೊಂಬರೋಣ. ಸೊ ಇದು ಮೀಟರ್ ಬೋರ್ಡ್ ಆ್ಯಕ್ಚುಲಿ ಟೆಂಪ್ರರಿ ಕನೆಕ್ಷನ್ಸ್ ಇದೆ. ಸೊ ಪರ್ಮನೆಂಟ್ ಕೂಡ ಮಾಡಿಕೊಡ್ತಾರೆ ನಿಮಗೆ. ಮತ್ತೊಮ್ಮೆ ನಿಮಗೆ ಲೊಕೇಶನ್ ಹೇಳ್ತಾ ಇದ್ದೀನಿ. ಸೊ ಲೊಕೇಶನ್ ಬಂದು ಚಿಕ್ಕಬಾಣಾವರ ಲೊಕೇಶನ್ ಅಂತ ಹೇಳ್ಬೋದು. ನಿಮಗೆ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ತುಂಬ ನಿಯರ್ ಬೈ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಸಪ್ರೇಟ್ ಗೇಟ್ ಇದೆ ಆ್ಯಕ್ಚುಲಿ. ಕೆಳಗಡೆ ಗ್ರೌಂಡ್ ಫ್ಲೋರ್ ಮನೆ ರೆಂಟಲ್ ಇನ್ಕಮ್ ರೆಂಟಿಗೆ ಕೊಟ್ಟರೆ ನೀವು. ಸೊ ಗ್ರೌಂಡ್ ಫ್ಲೋರ್ ನಿಮಗೆ ಹೋಗಲಿಕ್ಕೆ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಓನ್ ಬೋರ್ವೆಲ್ ಕೂಡ ಇದೆ. ಎಸ್, ಬೋರ್ವೆಲ್ ನೀರಿಗೆ ಏನು ಸಮಸ್ಯೆ ಇಲ್ಲ, ಓನ್ ಬೋರ್ವೆಲ್ ಇದೆ. ಸೆಟ್ ಬ್ಯಾಕ್ ನಿಮಗೆ ಆಲ್ಮೋಸ್ಟ್ ನಿಮಗೆ 1 ಅಡಿಯನ್ನು ಕೊಟ್ಟಿದ್ದಾರೆ. ಸುತ್ತಮುತ್ತ ನಿಮಗೆ ತೋರಿಸ್ತದೆ ನೋಡಿ, ಎಲ್ಲ ಮನೆಗಳು ಕಂಪ್ಲೀಟ್ ಆಗಿದೆ ನಿಮಗೆ. ಡೆವಲಪ್ಮೆಂಟ್ ಏರಿಯಾ ಚೆನ್ನಾಗಿದೆ. ಸೊ ಎಸ್, ಸೆಟ್ ಬ್ಯಾಕ್ಸ್ ನಿಮಗೆ ಆಲ್ಮೋಸ್ಟ್ 3 ಫೀಟ್ ಇದೆ ನಿಮಗೆ. ಸಾಕಷ್ಟು ಸೆಟ್ ಬ್ಯಾಕ್ಸ್ ಇದೆ. ಇಲ್ಲಿ 1 BHK ಮನೆ ಇದೆ. ಸೊ 1 BHK ನಾನು ಮನೆ ಇರೋದ್ರಿಂದ ಅಲ್ಲಿ ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಲಾಕ್ ಆಗಿದೆ. ಸೊ 1 BHK ಮನೆ ತೋರಿಸ್ಲಿಕ್ಕಾಗಲ್ಲ. ಸೊ ನೀವು ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡ್ಬೋದು. ಎಸ್, ನಾನು ಇವಾಗ ಯು ಶೇಪಲ್ಲಿ ಮೆಟ್ಲುಗಳಿದೆ. ಸೊ ಇಲ್ಲಿ ನಿಮಗೆ ಎಂಟ್ರೆನ್ಸ್ ಸಪ್ರೇಟ್ ಗೇಟ್ ಕೊಟ್ಟಿದ್ದಾನೆ ಗ್ರೌಂಡ್ ಫ್ಲೋರ್ ಮನೆಗೆ. ಸೊ ಕೆಳಗಡೆ ನಿಮಗೆ ಸಾಕಷ್ಟು ಸ್ಪೇಸ್ ಇದೆ, ಆರಾಮಾಗಿ ಹೋಗಿ ಬರ್ಬೋದು. ಸೊ ನೀಟಾಗಿದೆ, ಪ್ರೊಫೆಷ್ನಲ್ ಆಗಿದೆ. ಸೊ ಪಾರ್ಕಿಂಗ್ ಏರಿಯಾ ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬಿಲ್ಡರ್ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ಬಿಲ್ಡಿಂಗ್ ಇದು. ಸೊ ಬನ್ನಿ, ನಾನು ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ನಿಮಗೆ 2 BHK ಮನೆ ಸಖತ್ತಾಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೊ ನೀಟಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಎಲ್ಲ ಕಡೆ ನಿಮಗೆ ಸೇಫ್ಟಿ MS ವರ್ಕ್ ಮಾಡಿದ್ದಾರೆ. ಎಲ್ಲ ಕಡೆ ಗೇಟ್ ಸಪ್ರೇಟ್ ಗೇಟ್ಗಳು, ಗ್ರಿಲ್ಸ್ಗಳು ಎಲ್ಲವನ್ನು ಕವರ್ ಮಾಡಿದ್ದಾರೆ. ಸೊ ಔಟ್ಸೈಡ್ ನಿಮಗೆ ಆಲ್ಮೋಸ್ಟ್ ಸೆರಾಮಿಕ್ ಕ್ಲಾಡಿಂಗನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಸೆಟ್ ಬ್ಯಾಕ್ಸು, ಗ್ರಿಲ್ಸು ನೀಟಾಗಿ ಎಲ್ಲ ಕಡೆ ನೀವು ಗೇಟಾಗಿ ಲಾಕ್ ಮಾಡಿಕೊಂಡ್ರೆ ಸೊ ಯಾರೂ ಎಂಟ್ರಿ ಇಲ್ಲ. ಸೊ ಎಸ್ನ ನಿಮಗೆ ನಂದಿ ಬಾಗಿಲು ಆ್ಯಂಡ್ ನಾರ್ತ್ ವೆಸ್ಟ್ ಡೋರ್ ಆ್ಯಕ್ಚುಲಿ ನೋಡಿ ಎಂಟ್ರೆನ್ಸಲ್ಲಿ ಬರ್ತಾ ಇದ್ದೀನಿ ಇವಾಗ. ಸೊ 21/45 945 ಅಡಿನಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು. ಕಂಪ್ಲೀಟ್ ನಿಮಗೆ ಸೈಟ್ ಪೂರ್ತಿ ನಿಮಗೆ 2 BHK ಮನೆ ವಿಶಾಲವಾಗಿ ಮಾಡಿದ್ದಾರೆ. ನಾನು ಇವಾಗ ಲಿವಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ ಆ್ಯಂಡ್ ಫಾಲ್ ಸೀಲಿಂಗ್ ಎಲ್ಲ ನೋಡಿದ್ರಿ ಅನಿಸುತ್ತೆ. TV ಕ್ಯಾಬಿನೆಟ್ ನೀವು ನೋಡ್ತಾ ಇದ್ದೀರಾ. ಸೊ ಲೈಟಿಂಗ್ಸು, ಫಾಲ್ ಸೀಲಿಂಗು ಮತ್ತು ಗ್ರಾನೈಟ್ ವರ್ಕು ತುಂಬ ಒಂಥರ ಪ್ರೊಫೆಷ್ನಲ್ ಆಗಿದೆ. ಈ ಮನೆಗೆ ಆಲ್ಮೋಸ್ಟ್ ನಿಮಗೆ ಬಾಡಿಗೆ ಕೊಟ್ಟರೆ ನಿಮಗೆ 18,000 ರೂಪಾಯಿ ಬಾಡಿಗೆ ಬರುತ್ತೆ ಸ್ನೇಹಿತರೆ. ಯಾಕೆಂದರೆ ನೀವು ಫುಲ್ ಸೈಟಲ್ಲಿ ಮನೆ ಕಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ 15,000ರಿಂದ 18,000 ರೂಪಾಯಿ ಕಣ್ಣು ಮುಚ್ಕೊಂಡು ಬರುತ್ತೆ. ನಾನು ನಿಮಗೆ ಕಿಚನ್ ಎಂಟ್ರಿ ತೋರಿಸ್ತಾ ಇದ್ದೀನಿ ನೋಡಿ. ಕಂಪ್ಲೀಟ್ ನಿಮಗೆ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ರೆಡಿ ಇದೆ. ಎಲ್ಲ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಆ್ಯಂಡ್ ಯುಟಿಲಿಟಿ ಕೂಡ ಇದೆ. ಸಾಕಷ್ಟು ವೆಂಟಿಲೇಷನ್ ಕೂಡ ಇದೆ ಯುಟಿಲಿಟಿಗೆ. ಸೊ ನೀವು ಹೊರಗಡೆಯಿಂದ ನಾನು ನಿಮಗೆ ಗ್ರಿಲ್ಸ್ ವರ್ಕನ್ನು ಕೂಡ ತೋರಿಸ್ತಾ ಇದ್ದೀನಿ. ಎಸ್, ನಾನು ಇವಾಗ ಯುಟಿಲಿಟಿಯಿಂದ ಮತ್ತೆ ಒಳಗಡೆ ಬಂದರೆ ಕಿಚನ್ ವ್ಯೂ ಇದು ಈ ಥರ ಇದೆ. ಸೊ ಗ್ರಾನೈಟ್ ಫ್ಲೋರಿಂಗ್ ನಿಮಗೆ ನೋಡ್ತಾ ಇದ್ದಾರೆ, ಮೆರೂನ್ ಕಲರ್ ಗ್ರಾನೈಟನ್ನು ಹಾಕಿದ್ದಾರೆ. ಸೊ ಕ್ಯಾಬಿನೆಟ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಚಿಕ್ಕದಾಗಿದ್ರು ಕೂಡ ತುಂಬ ಚೊಕ್ಕದಾಗಿ ಕಿಚನ್ ಡಿಸೈನ್ ಮಾಡಿದ್ದಾರೆ. ಸೊ ಬನ್ನಿ, ಮತ್ತೆ ನಾನು ನಿಮಗೆ ಲಿವಿಂಗ್ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕಿಚನ್ ಪಕ್ಕದಲ್ಲೇ ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಎಸ್, ಪೂಜಾ ರೂಮ್ ಒಳಗಡೆ ನೋಡಿ ಒಂದು ಲೈಟಿಂಗ್ಸ್ ಇದೆ. ಆಲ್ಮೋಸ್ಟ್ ನಿಮಗೆ ಬ್ಯೂಟಿಫುಲ್ ಆಗಿ ಚಿಕ್ಕದಾಗಿ ಚೊಕ್ಕದಾಗಿ ಕೂಡ ಒಂದು ನಿಮಗೆ ದೇವ್ರ ಮನೆ ಕೂಡ ಇದೆ. ಸೊ ಮತ್ತೆ ನಾನು ನಿಮಗೆ ಹೋಗ್ತಾ ಇದ್ದೀನಿ ಈಗ ಲಿವಿಂಗ್ ಎಂಟ್ರೆನ್ಸ್ ಆ್ಯಂಡ್ ಪಕ್ಕದಲ್ಲೇ ಇಲ್ಲಿ ಒಂದು ರೂಮ್ ಕೂಡ ಇದೆ ಆ್ಯಂಡ್ ಬೆಡ್ರೂಮ್ ಕೂಡ ಇದೆ. ಸೊ ನೋಡ್ಬೋದು ನೀವು. ಸೊ ಇಲ್ಲೊಂದು ಬೆಡ್ರೂಮ್ ಕೂಡ ಇದೆ. ಕಂಪ್ಲೀಟ್ ವುಡ್ ವರ್ಕ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಸೊ ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೋಡಿ ಆಲ್ಮೋಸ್ಟ್ ನಿಮಗೆ 10x10 ರೂಮ್ ಸೈಜ್ ಅಂತ ಹೇಳ್ಬೋದು. ಸೊ ವಿಶಾಲವಾದ ರೂಮ್ ಕೂಡ ಇದೆ, ಏನು ತೊಂದರೆ ಇಲ್ಲ. ವುಡ್ ವರ್ಕ್ ಬಿಟ್ಟು ನಿಮಗೆ 10x10 ಆರಾಮಾಗಿ ಸಿಗುತ್ತೆ. ಕಿಂಗ್ ಸೈಜ್ ಕಾಟ್ ಆರಾಮಾಗಿ ನೀವು ಹಾಕ್ಕೊಳ್ಬೋದು. ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ತಾ ಇದ್ದಲ್ವ ಲೊಕೇಶನ್ ಬಂದು ಚಿಕ್ಕಬಾಣಾವರ. ಎಸ್, ನಾನು ಲಿವಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ವಿಶಾಲವಾಗಿದೆ, ಯು ಶೇಪಲ್ಲಿದೆ. ಆ್ಯಂಡ್ ಇಲ್ಲಿ ಕಾಮನ್ ಬೆಡ್ರೂಮ್ ಕೂಡ, ಕಾಮನ್ ಬಾತ್ರೂಮ್ ಕೂಡ ಇದೆ. ಆ್ಯಂಡ್ ಇವಾಗ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಸ್, ಇಲ್ಲಿ ನೋಡಿ ಮಾಸ್ಟರ್ ಬೆಡ್ರೂಮ್ ಕೂಡ ನಿಮಗೆ ಆಲ್ಮೋಸ್ಟ್ ಫಾಲ್ ಸೀಲಿಂಗು ಮತ್ತು ಕಲರ್ ಕಾಂಬಿನೇಷನು, ಗ್ರಾನೈಟು, ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಆ್ಯಂಡ್ ವುಡ್ ವರ್ಕ್ ಕೂಡ ಕಂಪ್ಲೀಟಾಗಿ ಎಲ್ಲವನ್ನು ಮಾಡಿದ್ದಾರೆ.
ಸೊ ಎಲ್ಲ ಕಡೆ ನಿಮಗೆ ಏನು ಎಲ್ಲ ರೂಮ್ಗಳು ಕೂಡ ವುಡ್ ವರ್ಕ್ ಇದೆ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಕೂಡ ನೀವು ನೋಡ್ತಾ ಇದ್ದಾರೆ. ಕಂಪ್ಲೀಟ್ ನಿಮಗೆ 10 ಫೀಟ್ವರೆಗೂ ಆಲ್ಮೋಸ್ಟ್ ನಿಮಗೆ ಕ್ಲಾಡಿಂಗನ್ನು ಕೂಡ ಕೊಟ್ಟಿದ್ದಾರೆ. ಸೊ ಬಾತ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಬಾಲ್ಕನಿ ಇದು ರೋಡ್ ಸೈಡ್ಗೆ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮ್ಗೆ. ನೋಡಿ ಏರಿಯಾ ಹೇಗಿದೆ ನೋಡಿ, ಎಲ್ಲ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿದೆ. ನಿಮಗೆ CMC ಖಾತಾ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್. ನೀವು ಚಿಕ್ಕಬಳ್ಳಾಪುರಲ್ಲಿ ನೀವು ಸೈಟ್ ನೋಡಬೇಕು ಅಥವಾ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರೆ ಪಟ್ ಅಂತ ನನಗೆ ಕಾಲ್ ಮಾಡಿ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ನಾನು ಇವಾಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಗ್ರೀನ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್, ತುಂಬ ಲೈಟಾಗಿ ಪಿಸ್ತಾ ಕಲರ್ ಅಂತ ಹೇಳ್ಬೋದು. ವಾರ್ಡ್ರೋಬ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ನಿಮಗೆ TV ಕ್ಯಾಬಿನೆಟ್ ಪಕ್ಕ ನಿಮಗೆ ಕಾಮನ್ ಬಾತ್ರೂಮ್ ಇದೆ, ಆ ಕಾಮನ್ ಬಾತ್ರೂಮ್ ಕೂಡ ತೋರಿಸ್ತಿದ್ದಾರೆ. ಇದು ಕೂಡ ತುಂಬ ವಿಶಾಲವಾಗಿದೆ, ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಪಕ್ಕದಲ್ಲೇ ನಿಮಗೆ TV ಕ್ಯಾಬಿನೆಟ್ ಆ್ಯಂಡ್ ಲಿವಿಂಗ್ ಏರಿಯಾ. ಸೊ ಬನ್ನಿ ನಾನೀಗ ಆಚೆ ಹೋಗ್ತೀನಿ. ಸೊ ಡೋರನ್ನು ಒಂದ್ಸರಿ ಫೋಕಸ್ ಮಾಡಿ ತೋರಿಸ್ತಾ ಇದೆ ನೋಡಿ ನಿಮಗೆ. ಕಂಪ್ಲೀಟ್ ನಿಮಗೆ ಬರ್ಮಾ ಬಾರ್ಡರ್ ಅಂತ ಹೇಳ್ಬೋದು. ಸೊ ಪಾಲಿಶ್ ಇನ್ನೂ ಆಗಿಲ್ಲ, ಪಾಲಿಶ್ ಮಾಡಿ ಕೊಡ್ತಾರೆ ನೋಡಿ. ಎಲ್ಲ ಕಡೆ ನಿಮಗೆ ಸೇಫ್ಟಿ ಗ್ರಿಲ್ಸನ್ನು ಹಾಕಿದ್ದಾರೆ. ಎಲ್ಲೂ ಕೂಡ ನಿಮಗೆ ಸೆಕ್ಯೂರಿಟಿ ಇಲ್ದಂಗಿಲ್ಲ. ಎಂಟ್ರೆನ್ಸ್ ನಿಮಗೆ ಲಾಕ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಸೆಕ್ಯೂರಿಟಿ. ನಾನು ಗೇಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಗೇಟ್ ಕ್ಲೋಸ್ ಮಾಡಿ ತೋರಿಸ್ತೀನಿ ನಿಮಗೆ. ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ. ನಿಮಗೆ MS ಗೇಟಿಂದ ಕವರ್ ಮಾಡಿದ್ದಾರೆ. ಪ್ರತಿಯೊಂದು ಮನೆಯೂ ಕೂಡ MS ಗೇಟನ್ನು ಕವರ್ ಮಾಡಿ ಸುಮಾರು ಅದಕ್ಕೆ ಒಂದಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಈ ಬಿಲ್ಡರ್ಗಳು. ಮತ್ತು ಪ್ರತಿಯೊಂದು ರೈಲಿಂಗ್ಸ್ ಕ್ವಾಲಿಟಿ ಕೂಡ ಅಷ್ಟೇ, ಅದು ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಎಲ್ಲ ಆಲ್ಮೋಸ್ಟ್ ನಿಮಗೆ 16 ಗೇಜನ್ನು ಹಾಕಿದ್ದಾರೆ. ಸೊ ನಿಮಗೆ ಗ್ರಾನೈಟನ್ನು ತೋರಿಸ್ತಾ ಇದ್ದೀನಿ. ಸ್ಟೇರ್ಕೇಸ್ ಆಲ್ಮೋಸ್ಟ್ ನಿಮಗೆ 3 ಫೀಟ್ ಇದೆ ಅಂತ ಅಂದ್ಕೊಳ್ತೀನಿ. ತುಂಬ ಕನ್ಸಿಸ್ಟೆಂಟ್ ಅಂತ ಏನು ಅನಿಸಲ್ಲ. 6.5 ಇಂಚ್ ಸೈಜರನ್ನು ಕೊಟ್ಟಿದ್ದಾರೆ. ನಾನು ಇವಾಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ. ಸೆಕೆಂಡ್ ಫ್ಲೋರ್ಲು ಕೂಡ ಸೇಮ್ ಬಿಲ್ಡಿಂಗ್ ಸರ್, ಏನು ವ್ಯತ್ಯಾಸ ಇಲ್ಲ. ಆಲ್ಮೋಸ್ಟ್ ಎಲ್ಲ ಸೇಮ್ ಟು ಸೇಮ್ ಅಂತ ಅಂದ್ಕೊಳ್ತೀನಿ. ಸೊ 2 BHK ಮನೆ ಇದೆ. ಕಂಪ್ಲೀಟ್ಲಿ ಸೇಫ್ಟಿ ಗ್ರಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ. ಓಪನ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೊ ಆ ಸೇಮ್ ಎಂಟ್ರೆನ್ಸ್ ನಿಮಗೆ ನಾರ್ತ್ ವೆಸ್ಟ್ ಡೋರ್ ಅಂತ ಹೇಳ್ಬೋದು. ಕಂಪ್ಲೀಟ್ ಹೊರಗಡೆ ನಿಮಗೆ ಸೆರಾಮಿಕ್ ಕ್ಲಾಡಿಂಗನ್ನು ಕೂಡ ಕೊಟ್ಟಿದ್ದಾರೆ. ನಾನು ನಿಮಗೆ ಸೆಟ್ ಬ್ಯಾಕನ್ನು ತೋರಿಸ್ಕೊಂಡು ನೀಟಾಗಿ ಎಲ್ಲವನ್ನು ತೋರಿಸ್ಕೊಂಡು ಕ್ಲೋಸಪ್ಪಲ್ಲಿ ಝೂಮ್ ಮಾಡಿಕೊಂಡು ಮತ್ತೆ ನಿಮಗೆ ಎಂಟ್ರಿನ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಎಂಟ್ರಿ ಫಾರ್ ಸೆಕೆಂಡ್ ಫ್ಲೋರ್, ಸೇಮ್ 2 BHK ಹೌಸ್. ಸೊ ಕಂಪ್ಲೀಟ್ಲಿ 945 ಸ್ಕ್ವೇರ್ ಫೀಟಲ್ಲೇ ಕಟ್ಟಿರ್ತಕ್ಕಂಥ ಮನೆ ಇದು. ಸೊ ನೋಡಿ ಲಿವಿಂಗ್ ಏರಿಯಾ, ಗ್ರಾನೈಟ್ ವರ್ಕ್ ಎಲ್ಲ ಹೇಗಿದೆ, ಫಾಲ್ ಸೀಲಿಂಗ್ ಎಲ್ಲ ಹೇಗಿದೆ, ಇದೆಲ್ಲ ನಿಮಗೆ ಪ್ರೊಫೈಲ್ ಈಗ ಲೇಟೆಸ್ಟಾಗಿ ಬಂದಿರ್ತಕ್ಕಂಥ ಪ್ರೊಫೈಲ್ ಆ್ಯಕ್ಚುಲಿ ಇದು. ಸೊ ಮುಂಚೆ ಬೇರೆ ಥರ ಇರ್ತದೆ, ಈಗ ಲೇಟೆಸ್ಟ್ ಪ್ರೊಫೈಲ್ಗಳು. ಇದು TV ಕ್ಯಾಬಿನೆಟ್ ಒಂದಷ್ಟು ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ 2 BHK ಮನೆ. ಸೊ ಎಂಟ್ರೆನ್ಸ್ ಬ್ಯಾಕ್ ಸೈಡ್ ನಿಮಗೆ ವಾಸ್ತು ಪ್ರಕಾರ ಆಲ್ಮೋಸ್ಟ್ ನಿಮಗೆ ಕಿಚನ್ ವಿವಿಧ ಇರುತ್ತೆ. ಸೊ ನೋಡಿ ಕಿಚನ್ ಒಳಗಡೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಸೊ ಆ್ಯಂಡ್ ಪಕ್ಕದಲ್ಲೇ ನಿಮಗೆ ಒಂದು ಬೆಡ್ರೂಮ್ ಕೂಡ ಇದೆ. ಸೇಮ್ ಟು ಸೇಮ್ ಬೆಡ್ರೂಮ್. ಕೆಳಗಡೆ ಏನು ನೋಡಿದರೆ ಅದೇ ಸೇಮ್ ಟು ಸೇಮ್ ಬೆಡ್ರೂಮ್ ಇದೆ. ಸೊ 10x10 ವಿತ್ ವುಡ್ ವರ್ಕ್ ಬಿಟ್ಟು ನಿಮಗೆ. ಸೊ ಇಲ್ಲೂ ಕೂಡ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ ಈ ಪ್ರಾಪರ್ಟಿಗೆ ಎಷ್ಟು ಬರುತ್ತಪ್ಪ ಬಾಡಿಗೆ ಅಂತ ನೀವು ಕೇಳಿದರೆ ನಾನು ಹೇಳ್ತೀನಿ 15,000 ರಿಂದ 18,000 ಆರಾಮಾಗಿ ಕೊಡ್ಬೋದು ನೀವು. ಸೊ ಬಾಡಿಗೆ ತುಂಬ ಡಿಮ್ಯಾಂಡ್ ಇದೆ. ಯಾಕಂದರೆ ಸಪ್ತಗಿರಿ ಕಾಲೇಜ್ ತುಂಬ ಹತ್ತಿರ ಇದೆ, ರೈಲ್ವೆ ಸ್ಟೇಷನ್ ತುಂಬ ಹತ್ತಿರ ಇದೆ, ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ತುಂಬ ಹತ್ತಿರ ಇದೆ, ಆ್ಯಂಡ್ ತುಮಕೂರು ರೋಡ್ಗೆ ತುಂಬ ಹತ್ತಿರ ಇದೆ. ಸೊ ಚಿಕ್ಕಬಳ್ಳಾಪುರ ಲೊಕೇಶನ್ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು ಪ್ರಾಪರ್ಟಿಗಳಿಗೆ. ಸೊ ಹಾಗಾಗಿ ನೀವು ಏನಾದರೂ ಚಿಕ್ಕಬಳ್ಳಾಪುರ ಸೈಡ್ ಪ್ರಾಪರ್ಟಿ ನೋಡ್ತಾ ಇದ್ದಾರೆ ಅಥವಾ ಬೆಂಗಳೂರಲ್ಲಿ ನಿಮ್ಗೆ ಎಲ್ಲೇ ಒಂದು ಪ್ರಾಪರ್ಟಿ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ ಬೇಕು ಅನ್ನೋದಾದರೆ ಡೆಫಿನೆಟಾಗಿ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ನೋಡಿ ಫಾಲ್ ಸೀಲಿಂಗ್ ಎಷ್ಟು ನೀಟಾಗಿದೆ, ತುಂಬ ಸಿಂಪಲ್ಲಾಗಿ ಒಂಥರ ಬ್ಲೂಯಿಶ್ ಕಲರಲ್ಲಿ ಮಾಡಿದ್ದಾರೆ. ಸೊ ಈ ನೈಟ್ ಟೈಮ್ ನೀವು ಇನ್ನೂ ತುಂಬ ಪ್ಲೆಸೆಂಟಾಗಿರುತ್ತೆ. ಆ್ಯಕ್ಚುಲಿ POP ಎಲ್ಲ ಇದು ಫಾಲ್ ಸೀಲಿಂಗ್ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ. ನಾನು ಇವಾಗ ಪೂಜಾ ರೂಮ್ ಇದೆ. ನಿಮಗೆ ಕಿಚನ್ ಪಕ್ಕದಲ್ಲೇ ಪೂಜಾ ರೂಮನ್ನು ಕೊಟ್ಟಿದ್ದಾರೆ. ಸೊ ಕಿಚನ್ ನಾನು ನಿಮಗೆ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ದಿಸ್ ಇಸ್ ಕಿಚನ್. ಆ್ಯಕ್ಚುಲಿ ಚಿಕ್ಕದಾಗಿದ್ರು ಚೊಕ್ಕದಾಗಿದೆ. ಆಲ್ಮೋಸ್ಟ್ ನಿಮಗೆ ಒಂದು 7x7 ಕಿಚನ್ ಸ್ಪೇಸ್ ಅಂತ ಹೇಳ್ಬೋದು. ಸೊ ಅಷ್ಟರಲ್ಲೇ ನಿಮಗೆ ವುಡ್ ವರ್ಕು, ಕ್ಲಾಡಿಂಗು ಎಲ್ಲ ಕಂಪ್ಲೀಟ್ ನಿಮಗೆ ಒಂಥರ ಸ್ಪೇಷಸ್ ಆಗಿದೆ. ಮತ್ತು ಎದುರುಗಡೆ ಈಸ್ಟ್ ಫೇಸ್ಗೆ ನಿಮಗೆ ಏನು ಯುಟಿಲಿಟಿ ಸ್ಪೇಸನ್ನು ಕೊಟ್ಟಿದ್ದಾರೆ. ಸೊ ಅದು ನಿಮಗೆ ವೆಂಟಿಲೇಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಯುಟಿಲಿಟಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಯುಟಿಲಿಟಿ ಸ್ಪೇಸ್ ನಿಮಗೆ ಈಸ್ಟ್ ಫೇಸ್ಗೆ ಇರೋದ್ರಿಂದ ಸೊ ಕಿಚನ್ಗೆ ಒಳ್ಳೆ ಬೆಳಕಿದೆ ಅಂತಲೇ ಹೇಳ್ಬೋದು. ಸೊ ಗಾಳಿ ಬೆಳಕಿಗಂತೂ ಏನು ತೊಂದರೆ ಇಲ್ಲ ನಿಮಗೆ. ವೆಸ್ಟ್ ಫೇಸ್ ಆದರೂ ಕೂಡ ನಾರ್ತ್ ಫೇಸ್ ಆದರೂ ಕೂಡ ಗಾಳಿ ಬೆಳಕಿಗೆ ನಿಮ್ಗೆ ಏನೂ ತೊಂದರೆ ಇಲ್ಲ. ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾದಿಂದ ಲಾಸ್ಟ್ ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ಕಾಮನ್ ಬಾತ್ರೂಮ್ ಕೂಡ ಇಲ್ಲಿದೆ. ಸೊ ಕಾಮನ್ ಬಾತ್ರೂಮ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 7x5 ಫೀಟ್ ಅಂತ ಅಂದ್ಕೊಳ್ತೀನಿ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಬಾತ್ರೂಮ್. ಆ್ಯಂಡ್ ಇದು ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ರೋಡ್ಗೆ ಇದೆ. ರೋಡಿಗೆ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ, ಸೊ ಬಾಲ್ಕನಿ ವ್ಯೂ ನಾನು ನಿಮಗೆ ರೂಮ್ ವ್ಯೂ ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ. ಮತ್ತೊಮ್ಮೆ ನಿಮಗೆ ಕ್ಲೋಸಪ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಲ್ಲೂ ಕೂಡ ಫಾಲ್ಸ್ ಸೀಲಿಂಗ್ ಆ್ಯಂಡ್ ವುಡ್ ವರ್ಕ್ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಇದು ಕೂಡ ನಿಮಗೆ ಒಂದು 10x10 ರೂಮ್ ಇದೆ. ವುಡ್ ವರ್ಕನ್ನು ಬಿಟ್ಟು, ವಾರ್ಡ್ರೋಬನ್ನು ಬಿಟ್ಟು ನೋಡಿ. ಇದು ಪಿಸ್ತಾ ಕಲರ್ ಒಂಥರ ತುಂಬ ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಈ ಕಲರ್ ಕಾಂಬಿನೇಷನ್ಸ್ ಇರ್ಬೋದು. ಅಟ್ಯಾಚ್ ಬಾತ್ರೂಮ್ ನೀವು ನೋಡ್ತಾ ಇದ್ದೀರಾ. ದಿಸ್ ಇಸ್ ಅಟ್ಯಾಚ್ ಬಾತ್ರೂಮ್. ಕಂಪ್ಲೀಟ್ಲಿ ನಿಮಗೆ ಕ್ಲಾಡಿಂಗ್ ಆಲ್ಮೋಸ್ಟ್ ನಿಮಗೆ 10 ರೂಫ್ವರೆಗೂ ನಿಮಗೆ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಬನ್ನಿ ರೋಡ್ ಸೈಡ್ ಬಾಲ್ಕನಿ ಆ್ಯಂಡ್ ಹಂಗೇನೆ ಫ್ರೆಶ್ ಅಪ್ ಆಗ್ಬೋದು ನೀವು. ಸೊ ರೂಮಲ್ಲಿ ಇರ್ತೀರಾ. ಸೊ ರೋಡ್ ಸೈಡಲ್ಲಿ ನೀವು ಆರಾಮಾಗಿ ಕಾಫಿ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಅದಕ್ಕೆ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಪ್ರತಿ ಮನೆಗೂ ಒಂದೊಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಸೊ ಟೋಟಲಿ ನಿಮಗೆ ಇದು 945
945 ಸ್ಕ್ವೇರ್ ಫೀಟ್ಲಿ ಕನ್ಸ್ಟ್ರಕ್ಟ್ ಆಗಿರ್ತಕ್ಕಂಥ ಮನೆ ಆ್ಯಕ್ಚುಲಾಗಿ. ಸೊ ಈ ಮನೆ ನಿಮಗೆ ಟೋಟಲ್ ಗ್ರೌಂಡ್ ಫ್ಲೋರಲ್ಲಿ 1 BHK ಇದೆ, ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರಲ್ಲಿ 2 BHK 2 ಮನೆಗಳಿದ್ದಾವೆ. ಆ್ಯಂಡ್ ಲಾಸ್ಟಲ್ಲಿ 1 RK ಇದೆ. ಆಲ್ಮೋಸ್ಟ್ ಅದು ಕೂಡ ನಿಮಗೆ ಬ್ಯಾಚುಲರ್ಸ್ ಪರ್ಪಸ್ಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅಲ್ಲಿ 1 RK ತುಂಬ ಸ್ಪೇಷಿಯಸ್ ಆಗಿದೆ, ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಅದಕ್ಕೂ ಕೂಡ ಆಲ್ಮೋಸ್ಟ್ ನಿಮಗೆ ಒಂದು 6,000 ಇಂದ 8,000 ಬಾಡಿಗೆ ಬರುತ್ತೆ, ಯಾಕಂದರೆ ಕಾಲೇಜ್ ಏರಿಯಾ ಅಲ್ವಾ ಇದು. ಸೊ ಬಾಡಿಗೆ ಮಾತ್ರ ಸಖತ್ತಾಗಿ ಬರುತ್ತೆ ನಿಮಗೆ. ಟೋಟಲ್ ನಿಮಗೆ ಅರೌಂಡ್ ನಿಮಗೆ ಒಂದು 50,000 ನಿಮಗೆ ರೆಂಟ್ ಬರ್ಬೋದು ಈ ಪ್ರಾಪರ್ಟಿನ ತೊಗೊಂಡ್ರೆ. ಸೊ ಹಾಗಾಗಿ ಸೊ ರೆಂಟಲ್ ಇನ್ಕಮ್ ಬಯಸ್ತಕ್ಕಂಥ ರೆಂಟಲ್ ಇನ್ಕಮ್ ಬೇಕು ಅನ್ನೋಂಥವ್ರು ಈ ಪ್ರಾಪರ್ಟಿನ ಗ್ಯಾರಂಟಿ ನೀವು ವಿಸಿಟ್ ಮಾಡ್ಬೋದು. ಎಸ್, ನಾನು ಇವಾಗ ಟೋಟಲ್ ನಿಮಗೆ 3rd ಫ್ಲೋರಲ್ಲಿ ಇದ್ದೀನಿ. 3rd ಫ್ಲೋರ್ ಮೇಲ್ಗಡೆ ಅಂದರೆ 3.5 ಫ್ಲೋರ್ ಇದೆ ಆ್ಯಕ್ಚುಲಾಗಿ. ಲಾಸ್ಟ್ ಫ್ಲೋರಲ್ಲಿ ಇದ್ದೀನಿ. ದಿಸ್ ಇಸ್ 1 RK. ಇಲ್ಲೂ ಕೂಡ ನಿಮಗೆ ವುಡ್ ವರ್ಕ್ ಇದೆ. ನೀವು ಏನಾದರೂ ಬ್ಯಾಚುಲರ್ಸು ಅಥವಾ ಇಬ್ಬರು ಶೇರ್ ಮಾಡ್ಕೊಂಡಿರ್ತಕ್ಕಂಥವ್ರು, ಕೋವರ್ಕರ್ಸು, ಸೊ ಈ ಥರದಕ್ಕೆ ಒಳ್ಳೆ ಸೂಟ್ ಆಗ್ತಕ್ಕಂಥ ಪ್ರಾಪರ್ಟಿ. ಈ ಥರ ಜಾಸ್ತಿ ನೋಡ್ತಾ ಇರ್ತಾರೆ, ಡಿಮ್ಯಾಂಡ್ ಜಾಸ್ತಿ. ಈ ಥರ ಒಂದು ಸಿಂಗಲ್ ರೂಮ್ ಅಟ್ಯಾಚ್ ರೂಮ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಆ್ಯಕ್ಚುಲಿ 8,000 ಬಾಡಿಗೆ ಪೇ ಮಾಡ್ತಾರೆ. ಸೊ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಆ್ಯಂಡ್ ಟೆರೆಸ್ ಮೇಲೆ ನಿಮ್ಗೆ ಯಾರು ಡಿಸ್ಟರ್ಬೆನ್ಸ್ ಇಲ್ಲ, ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಸ್ಪೆಷಲಿ ನಿಮಗೆ ಬ್ಯಾಚುಲರ್ಸು ಅವ್ರಿಗೆ ಅಥವಾ ಚಿಕ್ಕದು ಒಂದು ಗಂಡ ಹೆಂಡ್ತಿ ಆ ಥರದವ್ರು ಕೂಡ ಸೂಟ್ ಆಗುತ್ತೆ. ಸೊ ನೋಡಿ, ಇದು ಟೆರೆಸ್ ಆ್ಯಕ್ಚುಲಾಗಿ ಕಂಪ್ಲೀಟ್ ನಿಮಗೆ ಟೆರೆಸ್ ವ್ಯೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಲೊಕೇಶನ್ ಬಂದು ಚಿಕ್ಕಬಾಣವರ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಿಮಗೆ ಲ್ಯಾಡರ್ ಮೇಲೆ ಹೋಗಲಿಕ್ಕೆ ಸೊ ಏಣಿ ಇದೆ. ಸೊ ನೀವೇನಾದರೂ ಚಿಕ್ಕಬಾಣವರ ಲೊಕೇಶನಲ್ಲಿ ಪ್ರಾಪರ್ಟಿನ ವಿಸಿಟ್ ಮಾಡ್ತಾ ಇದ್ದರೆ ಸೊ ಡೆಫಿನೆಟಾಗಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ಆ್ಯಂಡ್ ದಯವಿಟ್ಟು ಹೇಳ್ತಾ ಇದ್ದೀನಿ ಕಸ್ಟಮರ್ಗೆ. ಆ್ಯಂಡ್ ವಿಸಿಟಿಂಗ್ ಚಾರ್ಜಸ್ ಕೂಡ ಇರುತ್ತೆ, 300 ರೂಪೀಸ್ ವಿಸಿಟಿಂಗ್ ಚಾರ್ಜಸ್ ಕೂಡ ಇರುತ್ತೆ. ಸೊ ದಯವಿಟ್ಟು ಅದನ್ನು ತಿಳ್ಕೊಂಡು ಬನ್ನಿ. ಆ್ಯಂಡ್ ಫೋನ್ ಮಾಡಿ ಟೈಮ್ ಪಾಸ್ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ, ಯಾಕಂದರೆ ವಿಸಿಟಿಂಗ್ ಚಾರ್ಜಸ್ ನಿಮ್ಗೆ ಇದ್ದೇ ಇರುತ್ತೆ. ಸೊ ಇಲ್ಲಿ ಟ್ಯಾಂಕ್ ರೂಮ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ. ಆ್ಯಂಡ್ ಸುತ್ತಮುತ್ತ ಏರಿಯಾ ತೋರಿಸ್ತಾ ಇದೆ ನಿಮಗೆ. ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ, CMC ಖಾತಾ ಇರ್ತಕ್ಕಂಥ ಪ್ರಾಪರ್ಟಿ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಖಾತಾ ಇರ್ತಕ್ಕಂಥ ಪ್ರಾಪರ್ಟಿ. ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು, ಎಲ್ಲನೂ ನೀಟಾಗಿದೆ. ಸೊ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ. ಸೊ ಬನ್ನಿ ಚಿಕ್ಕಬಾಣವರ ಲೊಕೇಶನ್ಗೆ ಆ್ಯಂಡ್ ಕಾಲ್ ಮಾಡಿ ನನಗೆ. ಆ್ಯಂಡ್ ನಿಮಗೆ 300 ರೂಪೀಸ್ ವಿಸಿಟಿಂಗ್ ಚಾರ್ಜ್ ಇರುತ್ತೆ, ಫ್ರೀ ಇಲ್ಲ ವಿಸಿಟ್. ಸೊ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಟೈಮ್ ಪಾಸ್ ದಯವಿಟ್ಟು ಬರಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಗುಡ್ ನೈಟ್.